ಭಾಳಷ್ಟು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಮೆಕ್ಕೆಜೋಳದ ಏನು ಇವತ್ತು ಬೆಲೆ ಕುಸಿತ ಆಗಿದೆ ಮತ್ತು ರೈತರಿಗೆ ಅದನ್ನು ಮಾರಾಟ ಮಾಡೋದಕ್ಕೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ 2400 ಘೋಷಣೆ ಮಾಡಿದೆ. ಆದರೆ ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು 2400 ರೂಪಾಯಿಗೆ ತೊಗೊಳ್ಳಿ, ಯಾವ ಕಂಡೀಷನ್ ಮೇಲೆ ಅಂತ ಹೇಳಿದ್ರೆ ನೀವು ಆ ಒಂದು ಮೆಕ್ಕೆಜೋಳವನ್ನು ಪಡಿತರ ವ್ಯವಸ್ಥೆಯಲ್ಲಿ ಉಪಯೋಗಿಸ್ಕೊಂಡ್ರೆ ನೀವು ಖರೀದಿ ಮಾಡಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಪಡಿತರ ವ್ಯವಸ್ಥೆಯಲ್ಲಿ ನಾವು ಯಾರೂ ಮೆಕ್ಕೆಜೋಳ ತಿನ್ನುವಂಥ ರಾಜ್ಯ ಅಲ್ಲ, ನಾವು ಉಪಯೋಗ ಮಾಡೋಕ್ಕೂ ಆಗೋದಿಲ್ಲ. ಆದ್ದರಿಂದ ಕೇವಲ ಅವರು MSPಯನ್ನು ಘೋಷಣೆ ಮಾಡಿಬಿಟ್ಟು ಆಮೇಲೆ ಈ ಕಂಡೀಷನ್ ಹಾಕ್ಬಿಟ್ರೆ ಅದು MSP ಇರೋದು ಬೆಂಬಲ ಬೆಲೆ, ಪಡಿತರ ವ್ಯವಸ್ಥೆಗೂ ಬೆಂಬಲ ಬೆಲೆಗೂ ಏನೂ ಸಂಬಂಧ ಇಲ್ಲ. ಆದರೂ ಕೂಡ ಕಂಡೀಷನ್ ಹಾಕಿ ಈಗ ನಾವು ಭಾಳ ವರ್ಷಗಳಿಂದ ಮೆಕ್ಕೆಜೋಳ ತೊಗೊಳಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಪಡಿತರದಲ್ಲಿ ವ್ಯವಸ್ಥೆಯಲ್ಲಿ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ. ಅದು ಖಂಡಿತವಾಗಿಯೂ ಅದು ಸರಿಯಲ್ಲ. ಇನ್ನೊಂದು 2400 ರೂಪಾಯಿ ಘೋಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಇರುವಂಥ ಬೆಲೆ 1600ರಿಂದ 1800 ರೂಪಾಯಿ ಇದೆ. ಸುಮಾರು 600ರಿಂದ 800 ರೂಪಾಯಿಯಷ್ಟು ವ್ಯತ್ಯಾಸ ಇದೆ ಬೆಂಬಲ ಬೆಲೆಗೂ ಮತ್ತು ಇವತ್ತಿನ ಮಾರುಕಟ್ಟೆ ಬೆಲೆ. ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಕೇಂದ್ರದ ಜೊತೆನೂ ಕೂಡ ಮಾತನಾಡಿದ್ದಾರೆ. ಮತ್ತು ಬೇರೆ ಬೇರೆ ಇಲಾಖೆಗಳ ಮುಖಾಂತರ, ಯಾಕೆಂದರೆ ಅದರಿಂದ ಎಥನಾಲ್ ಅನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಅವಕಾಶ ಕೂಡ ಇದೆ. ಅದು ಡಿಸ್ಟಿಲರಿಗಳಿಗೆ ತೊಗೊಳ್ತಕ್ಕಂಥದ್ದು ಕೂಡ ಅವಕಾಶ ಇದೆ. ಅದು ಡಿಸ್ಟಿಲರಿ ಜೊತೆ ಮಾತಾಡಿ ನೆಫೆಡ್ ಮುಖಾಂತರ ತೊಗೊಳ್ಬೇಕು ಅಂತಲೂ ಇದೆ. ಆದರೂ ಅದನ್ನು ಕೂಡ ಅವರು ಸದ್ಯಕ್ಕೆ ನಾವು ತೊಗೊಳಕ್ಕೆ ಬರೋದಿಲ್ಲ ಅಂತ ಹೇಳಿ ಅದನ್ನು ಕೂಡ ನಿರಾಕರಣೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ರೈತರು ನಮಗೆ ಬೆಂಬಲ ಬೆಲೆ ನೀಡಿ ಅಂತ ಹೇಳ್ತಾ ಇದ್ದಾರೆ. ಬೆಂಬಲ ಬೆಲೆ ನೀಡಬೇಕಾದ್ರೆ ಅದು ಯಾವಾಗಲೂ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರದ ನೆರವು ಅದಕ್ಕೆ ಇದ್ದೇ ಇರ್ತದೆ. ಅದಕ್ಕೆ ಇವತ್ತು ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೆ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಮುಖ್ಯಮಂತ್ರಿಯವರ ಒಂದು ಏನು ಪತ್ರ ಇತ್ತು ಪ್ರಧಾನಮಂತ್ರಿಯವರಿಗೆ, ಅದನ್ನು ಇವತ್ತು ನಾನು ಮೋದಿ ಸಾಹೇಬ್ರಿಗೆ ಕೊಟ್ಟಿದ್ದೀನಿ. ಅವರು ಅದನ್ನು ಇಸ್ಕೊಂಡ್ರು. ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಯಾಕಂತ ಹೇಳಿದ್ರೆ ಇದೇನು ಸಭೆ ಎಲ್ಲ ಏನಲ್ಲ, ಅದು ಬಂದಿದ್ರು ಅದಕ್ಕೆ ಕೊಟ್ಟಿರುವಂಥದ್ದು. ಮುಂದೆ ಏನು ಮಾಡ್ತಾರೆ ನೋಡಬೇಕು. ಆದರೆ ಇವತ್ತು ಏನಾಗ್ತಾಯಿದೆ, BJPಯವರು ಪ್ರಹ್ಲಾದ್ ಜೋಶಿ ಎಲ್ಲ ಇದೆಲ್ಲ ನಮ್ಮ ತಲೆ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ರಾಜ್ಯ ಸರ್ಕಾರ ಅವರೇನಾದರೂ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ. ಮಧ್ಯಪ್ರವೇಶ ಮಾಡಬೇಕಾದ್ರೆ ನೀವು ಕೂಡ ಕೈ ಜೋಡಿಸ್ಬೇಕಲ್ಲ. ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಆ ಹಣವನ್ನು ಕೇಂದ್ರ ಸರ್ಕಾರ ಅದು ನಮಗೆ ಕೊಡಬೇಕಾಗ್ತದೆ. ಈಗ ನಾವು ಭತ್ತ ಖರೀದಿ ಮಾಡ್ತೀವಿ ಅಥವಾ ರಾಗಿ ಖರೀದಿ ಮಾಡ್ತೀವಿ, ಅದು ಕೇಂದ್ರ ರಾಜ್ಯ ಎರಡು ಸೇರಿ ಮಾಡುವಂಥದ್ದು. ಈಗ ನೀವು ಏನನ್ನು ಕೂಡ ಮಾಡ್ದೇನೆ ಪೂರ್ತಿ ಹಣ, ಈಗ ನಾವೇನಾದರೂ ಖರೀದಿ ಮಾಡಿದರೆ ಪೂರ್ತಿ ದುಡ್ಡು ನಾವೇ ಕಟ್ಟಬೇಕು, ನಮ್ಮ ರಾಜ್ಯದ ದುಡ್ಡಿಂದ ಕಟ್ಟಬೇಕು. ಕೇಂದ್ರ ಸರ್ಕಾರ ಕೇವಲ ಬೆಂಬಲ ಬೆಲೆ ಘೋಷಣೆ ಮಾಡಿಬಿಟ್ಟು ಅವ್ರು ಇವತ್ತು ಈ ವಿಷಯದಿಂದ ದೂರ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಜೋಶಿ ಅವರು ಬಂದು ಪ್ರತಿ ಸಲ ರಾಜಕಾರಣ ಮಾಡೋದಕ್ಕಿಂತ ಹೆಚ್ಚಾಗಿ ಕೇಂದ್ರದಿಂದ ಏನು ಇವತ್ತು ಜೋಳದ ಬೆಳೆಗಾರರಿದ್ದಾರೆ, ಮೆಕ್ಕೆಜೋಳದ ಬೆಳೆಗಾರರಿದ್ದಾರೆ, ಅವರ ರಕ್ಷಣೆಗೆ BJPಯವರು ಕೇಂದ್ರ ಸರ್ಕಾರ ಮುಂದೆ ಬರಬೇಕು. ಈ ಏನು ಕಂಡೀಷನ್ಸ್ ಎಲ್ಲ ಅವೈಜ್ಞಾನಿಕವಾಗಿ ಹಾಕಿದೆ ಅದನ್ನು ತೆಗೆದಾಕಬೇಕು. ಮತ್ತು ನಮ್ಮ ಜೊತೆ ಕೈ ಜೋಡಿಸಿ ನಾವು ಇನ್ನೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ. 50% ಅಲ್ಲಾದರೂ ನಾವು ತೊಗೊಳ್ತೀವಿ, ನೀವು 50% ಕೊಡಿ, ನಾವು 50% ಕೊಡ್ತೀವಿ ಅಂತ. ಅದು ಕೂಡ ಆ್ಯಕ್ಚುಲಿ ಬೇಕಾಗಿಲ್ಲ. ಬೆಂಬಲ ಬೆಲೆ ಯೋಜನೆಯಲ್ಲಿ ಪೂರ್ತಿ ಕೇಂದ್ರ ಸರ್ಕಾರನೇ ಕೊಡಬೇಕು. ಆದರೂ ನಾವು 50% ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ನಿರಾಕರಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಸೊ ಯಾವ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದ ಜನರ ಪರವಾಗಿದ್ದಾರೆ. ಅದಕ್ಕೆ ಬಹುಶಃ ಇವತ್ತು ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಿ ಇದಕ್ಕೆ ನ್ಯಾಯ ಕೊಡಿಸಲಿ. ಯಾಕಂದರೆ ನಮ್ಮ ರಾಜ್ಯದ ಕೇಂದ್ರದ ಸಚಿವರುಗಳೇನಿದ್ದಾರೆ ಅವರು ಯಾರೂ ಕೂಡ ನಮ್ಮ ರಾಜ್ಯದ ಪರವಾಗಿ ವಕಾಲತ್ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಜೋಶಿಯವರಂತೂ ಬರೀ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮನ್ನು ತೆಗೆದು ಹೋಗೋದು ಗೊತ್ತಿದೆ ಹೊರತು ರಾಜ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಯಾವತ್ತೂ ಕೂಡ ಅವರು ಏನನ್ನು ಕೂಡ ಮಾಡ್ತಾಯಿಲ್ಲ. ಯಾಕಂದರೆ ಅವ್ರ ಭಾಗದಲ್ಲಿ ಜಾಸ್ತಿ ತೊಂದರೆ ಆಗ್ತಾ ಇರುವಂಥದ್ದು. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ, ಬಿಜಾಪುರ ಇಂಥ ಭಾಗಗಳಲ್ಲಿ ಹೆಚ್ಚು ಇವತ್ತು ಈ ಸಮಸ್ಯೆ ಆಗ್ತಾ ಇರೋದು. ಸೊ ಅವರ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದ ಜನರು ಕೂಡ ಈ ತೊಂದರೆ ಆಗಿದೆ. ಈಗಲಾದರೂ ಕೂಡ ಅವರು ಪ್ರಹ್ಲಾದ್ ಜೋಶಿ ಅವರು ಕ್ರಮ ತಗೊಳ್ಳಿ ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ. ರಾಜಕಾರಣ ಮಾಡೋದು ಬಿಟ್ಬಿಡಿ, ರೈತರ ಬದುಕ ಮೇಲೆ ರಾಜಕಾರಣ ಮಾಡೋದು ಬೇಕಾಗಿಲ್ಲ, ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿ ಅಂತ ನಾನು ಆ ಮನವಿಯನ್ನು ಪ್ರಧಾನಮಂತ್ರಿಯವರಿಗೆ ಕೊಟ್ಟಿದ್ದೇನೆ.